ಅನಂತ್ ಕುಮಾರ್ ಹೆಗಡೆ ಅಂತೇಳಿ ಅವರ ಈ ಒಂದು ಹೇಳಿಕೆ ಬಿಜೆಪಿಯಲ್ಲೇ ತಳಮಳವನ್ನ ಉಂಟು ಮಾಡಿ. ಹಾಗಾದ್ರೆ ಬಿಜೆಪಿಯಲ್ಲಿ ಯಾವ ನಾಯಕರು ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು ಅಥವಾ ಯಾವ ನಾಯಕರು ಮೌನ ಮುರಿದ್ರು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ, ಮೌನವಾಗಿದ್ರು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಅನಂತ್ ಕುಮಾರ್ ಹೇಳಿಕೆಯಲ್ಲಿ ಬಿಜೆಪಿ ಒಂದು ರೀತಿ ತಳಮಳಗೊಂಡಿದೆ ಅಂತಲೇ ಹೇಳ್ಬೋದು. ಇದರ ಒಂಥರ ಸಮರ್ಥನೆಯೋ ಅಥವಾ ಅಂತರವೋ ಅನ್ನೋದೇ ಒಂದು ರೀತಿಯಲ್ಲಿ ಗೊಂದಲ. ಅನಂತ್ ಕುಮಾರ್ ಹೇಳಿಕೆಯನ್ನು ಈಶ್ವರಪ್ಪನವರು ಸಮರ್ಥಿಸಿಕೊಂಡ್ರೆ, ಆದರೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಇನ್ನು ಅಶ್ವಥ್ ನಾರಾಯಣರವ್ರದ್ದು ಅಡ್ಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಹಾಗಾದರೆ ಅನಂತ್ ಕುಮಾರ್ ಹೇಳಿಕೆ ಪಕ್ಷದೊಳಗೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಅಂತ ಹೇಳಿ. ಸೊ ಹೀಗಾಗಿ ಬಿಜೆಪಿ ನಾಯಕರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮಗೇನು ಮುಲಾಜ್ ಗಿಲಾಜ್ ಇಲ್ಲ, ಪತ್ರಿಕೆಯವ್ರು ನೇರವಾಗೇ ಬರ್ಕೊಳ್ರಿ. ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕೊಳ್ರಿ ಕೆಲವು ಮಂದಿ, ಏನೂ ತೊಂದರೆ ಇಲ್ಲ, ಮಾಡೋದು ಗ್ಯಾರಂಟಿಯೇ. ಇದು ಹಿಂದೂ ಸಮಾಜದ ತೀರ್ಮಾನ, ಅನಂತ್ ಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ, ಇದು ಹಿಂದೂ ಸಮಾಜದ ತೀರ್ಮಾನ. ಸಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು CP ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ, ಅದು ಮಾರುತಿ ದೇವಸ್ಥಾನ. ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ. ಸೊ ಹೀಗೆ ದೇಶದ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದ್ದಾವೆ. ಅದನ್ನು ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ಈ ರಣಭೈರವ ಎದ್ದಾಗಿದೆ ಈಗ, ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದಕ್ಕೆ ಸೇಡು 1000 ವರ್ಷಗಳ ಸೇಡನ್ನು ತೀರಿಸ್ಕೊಳ್ಳದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿದೆ. ಋಣ ಇಟ್ಟುಕೊಂಡ ಸಮಾಜ. ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅದನ್ನು ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಇದೇನು ತಪ್ಪಲ್ಲ. ಏಕೆಂತಂದರೆ ಇವತ್ತು 500-600 ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನು ಒಡೆದು ಆಕ್ರಮಣಕಾರಿಗಳು, ಮೊಘಲರಿರ್ಬೋದು, ಬೇರೆ ಇರ್ಬೋದು, ಅವ್ರು ಮಾಡೋದನ್ನು ಸ್ವತಂತ್ರ ಬಂದ ಮೇಲೂ ಕೂಡ ಸುಧಾರಿಸ್ಕೊಂಡು ಇಟ್ಕೊಳ್ಬೇಕು ಅನ್ನೋದು ಯಾವ ನ್ಯಾಯ ಇದು? ಇದನ್ನು ಸ್ವಾಭಾವಿಕವಾಗಿ ಇಡೀ ದೇಶದ ಎಲ್ಲ ಹಿಂದೂಗಳು, ರಾಷ್ಟ್ರಭಕ್ತರು ಇದನ್ನು ಸ್ವಾಗತ ಮಾಡಬೇಕು. ಯಾತಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಅಪೇಕ್ಷೆ ಇದ್ದಿದ್ದೇನು ಅಂತಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರನೇ ಅವ್ರು ಹೋರಾಟಗಳು ಮಾಡಿದ್ದು. ವೈಯಕ್ತಿಕ ನಿಂದನೆ ಮಾಡೋ ಅಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ, ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ವೈಯಕ್ತಿಕ ಹೇಳಿಕೆ ಬಗ್ಗೆ ನಾನೇನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ಹೇಳ್ತಿರೋದು, ಸಾಮರಸ್ಯ, ಐಕ್ಯತೆ, ಎಲ್ಲ ಧರ್ಮಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಭಾವನೆಯಲ್ಲಿ, ಹೌದು ನೋವಾಗಿದೆ, ಯಾವ್ದಾರ ದೇವಸ್ಥಾನಗಳು, ಬೇರೆ ಪ್ರಾರ್ಥನಾ ಮಂದಿರಗಳು ಬೇರೆ ಧರ್ಮಕ್ಕೆ ಸೇರಿದರೆ ಅದು ನೋವು ಇರುತ್ತೆ, ಇತಿಹಾಸದಲ್ಲಿ ಇರುವಂಥ ಒಂದು. ಆದರೆ ಇದಕ್ಕೀಗ ಹೆಚ್ಚು ಇನ್ನೇನು ಅದಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವಂಥ ಏನು ಸಂದರ್ಭಗಳಲ್ಲ. ಮತ್ತು ಆ ವಿಚಾರಗಳನ್ನು ನಮ್ಮ ಮುಂದೆನೂ ಸಹ ಇಲ್ಲ. ಇವತ್ತೇನು ರಾಮ ಮಂದಿರ ನಿರ್ಮಾಣ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇಂಥ ಭಾವನೆಗಳು ಇಂಥ ಸಂದರ್ಭದಲ್ಲಿ ಸೂಕ್ತ ಅನ್ನೋ